ಹಾಯ್ ಹಲೋ ಇವಾಗ ಟೀ ಕುಡಿತಾ ಇದ್ದ ಈವ್ನಿಂಗ್ ಟೀ ಜೊತೆ ಕಾರಿ ಹಾಗೆ ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆಯಿಂದ ವ್ಲಾಗೇ ಮಾಡ್ಲಿಲ್ಲ ಇವತ್ತಂತೂ ನಾನು ಆಕ್ಟಿವ್ ಇಲ್ಲ ಎಂತಕಂದ್ರೆ ಇಲ್ಲಿ ಬಂದ್ರ ಮೇಲೆ ಸಿಕ್ಕಾಪಟ್ಟೆ ಕೋಲ್ಡ್ ನೀರ್ ಕುಡಿದ ಶಕೆ ಅಂತ ಅದ್ರಿಂದ ಜಾಸ್ತಿ ಕೋಲ್ಡ್ ತಲೆನೋವು ಗಂಟ್ಲು ನೋವೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಆದ್ರಿಂದ ಇವತ್ತು ನಾನು ವ್ಲಾಗ್ ಎಂತ ಮಾಡ್ಲಿಲ್ಲ ಬೆಳಗ್ಗೆಯಿಂದ ಹಾಗೆ ಮಲ್ಕೊಂಡಿದ್ದೆ ಇವಾಗ ವ್ಲಾಗ್ ನ ಸ್ಟಾರ್ಟ್ ಮಾಡಿದೆ ಇವಾಗ ಸ್ವಲ್ಪ ಟೀ ಎಲ್ಲ ಕುಡಿದು ಮನೇಲಿ ಇದ್ದಿದ್ದು ಬೋರ್ ಅಂತ ಅನಿಸ್ತಿತ್ತು ಹೊರಗಡೆ ಹೋಗಪ್ಪ ಅಂದೇಳಿ ಇವಾಗ ಜಸ್ಟ್ ರೆಡಿ ಆಯ್ತು ಎಲ್ಲಿಗತ್ತೆ ಅಂತ ಗೊತ್ತಿಲ್ಲ ನೋಡೋ ಈ ವ್ಲಾಗ್ ನ ಎಂಡ್ ವರೆಗೆ ನೋಡಿ ಓಕೆನಾ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ತುಂಬಾ ಜನ ವಿಡಿಯೋ ಹಾಗೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅದಾ ಇವಾಗ ನಾವು ಹೋಗ್ತಾ ಇರೋದು ಎಲ್ಲ ಅಂದ್ರೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಒಂದು ಪಾರ್ಕ್ ಇದೆ ಅಂತ ಅಲ್ಲಿ ಹೋಗುವ ಅಂದೇಳಿ ಇವಾಗ ಹೋಗ್ತಾ ಇದ್ದೆ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ನಾವು ಹೋಗೋ ದಾರಿಯಲ್ಲಿ ಫುಲ್ ಎಲ್ಲ ಕಡೆ ಗಣಪತಿ ವಿಗ್ರಹ ಹಾಗೆ ಅಮ್ಮನವರ ವಿಗ್ರಹನೆಲ್ಲ ರೆಡಿ ಮಾಡ್ತಾ ಇದ್ರು ಎಲ್ಲ ಕಡೆ ಅದೇ ಶಾಪ್ ಎಷ್ಟು ಶಾಪ್ ಇದೆ ಅಂದ್ರೆ ತುಂಬಾ ಇದೆ ಇಲ್ಲಿ ನಾನು ಎಷ್ಟೇ ಯಾವ್ದಾದ್ರು ವಿಡಿಯೋದಲ್ಲಿ ಖಂಡಿತ ನಿಮ್ ಜೊತೆ ಶೇರ್ ಮಾಡುತ್ತೆ ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ನಂಗೆ ಅಂದ್ರೆ ದೂರದಲ್ಲಿ ನಿಮ್ಗೆ ತೋರಿಸ್ತಿದ್ದೆ ಇದೆಲ್ಲ ಶಾಪ್ ಅದೇನೆ ಇಲ್ಲಿ ದೊಡ್ಡ ದೊಡ್ಡ ವಿಗ್ರಹಗಳು ರೆಡಿ ಆಗುತ್ತೆ ನೆಕ್ಸ್ಟ್ ಖಂಡಿತ ನಾನು ನಿಮ್ ಜೊತೆ ಶೇರ್ ಮಾಡ್ತೆ ಓಕೆನಾ ಹಾಗೆ ಇಲ್ಲಿ ಮೇನ್ ಆಗಿ ಚೌತಿ ಹಾಗೆ ನವರಾತ್ರಿನ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಆದ್ರಿಂದ ಇಲ್ಲಿ ದೊಡ್ಡ ದೊಡ್ಡ ಗಣಪತಿಗಳ ವಿಗ್ರಹ ಕೂಡ ರೆಡಿ ಆಗತ್ತೆ ಹಕ್ಕಿಗಳ ಸೌಂಡ್ ಕೇಳಿಸ್ತಾ ನಿಮ್ಗೆ ಎಷ್ಟು ಹಕ್ಕಿಗಳಿದೆ ಅಂದ್ರೆ ಲೆಕ್ಕಾನೇ ಇಲ್ಲ ಅಷ್ಟು ಸೌಂಡ್ ಮಾಡ್ತಾ ಇತ್ತು ತುಂಬಾನೇ ಖುಷಿ ಅನಿಸ್ತಾ ಇತ್ತು ಈ ಸಿಟಿಯಲ್ಲೂ ಅಷ್ಟು ಹಕ್ಕಿಗಳ ಸೌಂಡ್ ಕೇಳೋದೇ ಒಂಥರ ಖುಷಿ ಅದ ಹಾಗೆ ಇವಾಗ ನಾವು ಬಂದದ್ ಲೇಟ್ ಆದ್ರಿಂದನೋ ಏನೋ ಗೊತ್ತಿಲ್ಲ ತುಂಬಾ ಜನ ಏನ್ ಇರ್ಲಿಲ್ಲ ಸ್ವಲ್ಪ ಜನ ಇದ್ದಿದ್ರು ಅಷ್ಟೇ ಇವಾಗ ನಾವು ಅಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೆ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಇಷ್ಟು ದೊಡ್ಡ ಸಿಟಿಯಲ್ಲಿ ಯಾರು ಕೂಡ ಹೆಲ್ಮೆಟ್ ನ ಯೂಸ್ ಮಾಡ್ತಾ ಇರ್ಲಿಲ್ಲ ನಂಗಂತೂ ಅದು ಸಿಕ್ಕಾಪಟ್ಟೆ ಶಾಕ್ ಅಂತ ಅನಿಸ್ತಿತ್ತು ಎಂತಕ್ಕಂತ ಹೇಳಿದ್ರೆ ನಾವು ಹಳ್ಳಿಯಲ್ಲಿ ಇದ್ರು ಅಲ್ಲಿ ಅಕ್ಕಪಕ್ಕ ಹೆಲ್ಮೆಟ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಪೊಲೀಸ್ ಬಂದು ಫೈನ್ ಹಾಕೋದಂತೂ ಕಾಮನ್ ಕರ್ನಾಟಕದಲ್ಲಿ ಅಲ್ವಾ ಇಲ್ಲಂತೂ ಅಷ್ಟು ದೊಡ್ಡ ಸಿಟಿಯಲ್ಲೂ ಒಬ್ರು ಹೆಲ್ಮೆಟ್ ನ ಯೂಸ್ ಮಾಡದೆ ಆರಾಮಾಗಿ ಎಲ್ಲರೂ ಹಾಗೆ ತಿರುಗಾಡ್ತಿದ್ರು ಒಬ್ರೊಬ್ರ ತಲೆಯಲ್ಲೂ ಕೂಡ ಹೆಲ್ಮೆಟ್ ಇರ್ಲಿಲ್ಲ ಅದಂತೂ ನಂಗೆ ಸಿಕ್ಕಾಪಟ್ಟೆ ಶಾಕ್ ಅಂತ ಅನಿಸ್ತಾ ಇತ್ತು ಮತ್ತೊಂದು ಅಂತ ಅಂದ್ರೆ ವಿಡಿಯೋ ತುಂಬಾ ಲೇಟ್ ಆಗ್ತಿತ್ತು ನಾನು ಅಪ್ಲೋಡ್ ಮಾಡುದು ನಾನು ಬೇಗ ಬೇಗ ಅಪ್ಲೋಡ್ ಮಾಡು ಅಂತೇಳಿ ಎಡಿಟ್ ಮಾಡಿ ಅಪ್ಲೋಡಿಗೆಲ್ಲ ಹಾಕಿದೆ ಇನ್ನು ವಿಡಿಯೋ ಮೊನ್ನೆ ಹಾಕಿದ ವಿಡಿಯೋನೇ ಇನ್ನೂ ಅಪ್ಲೋಡ್ ಆಗಿಲ್ಲ ಇದು ತುಂಬಾ ಲೇಟ್ ಆಗ್ತಿತ್ತು ಸ್ವಲ್ಪ ವಿಡಿಯೋ ಲೆಂತ್ ಇಪ್ಪದ್ರಿಂದ ಅಪ್ಲೋಡ್ ಹಾಕೋಕ್ಕೂ ಕಷ್ಟ ಆಗ್ತಿತ್ತು ಆದಷ್ಟು ನಿಮ್ ಜೊತೆ ಟ್ರೈ ಮಾಡ್ತೆ ಆದ್ರೆ ನಂಗೆ ಸ್ಟೋರೇಜ್ ಸಾಕತ್ತಿಲ್ಲ ವಿಡಿಯೋ ಮಾಡೋಕೆ ಜಸ್ಟ್ ಟ್ರೈ ಮಾಡ್ತೆ ಎಲ್ಲ ದಿನದ್ದು ವಿಡಿಯೋ ಎಲ್ಲ ಮಾಡೋಕೆ ನಾನು ಹೈದರಾಬಾದ್ ಟ್ರಾವೆಲ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಹಾಕಿದೆ ಇನ್ನು ಅಪ್ಲೋಡ್ ಆಗಿಲ್ಲ ನಾಳೆ ಅಥವಾ ನಾಡ್ದು ಅಪ್ಲೋಡ್ ಆಗತ್ತೆ ಆ ವಿಡಿಯೋ ನೀವು ನೋಡ್ಬೋದು ಇವಾಗ ಅತ್ತೆ ಅಡಿಗೆ ಮಾಡ್ತಿದ್ರು ಅದನ್ನ ನಿಮ್ ಜೊತೆ ತೋರಿಸ್ದೆ
ಆದ್ರೆ ಹೈದರಾಬಾದ್ ಡಿಫ್ರೆಂಟ್ ಇರತ್ತೆ. ಈಗ ನಾವು ಕರ್ನಾಟಕದಲ್ಲ ಕಾಯಿ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಮಾಡ್ತೀವಿ. ಇವ್ರು ಎಂತ ಮಸಾಲೆ ಎಲ್ಲ ಹಾಕುದಿಲ್ಲ. ಅಂದ್ರೆ ಪೌಡರ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಕಾಯಿ ಎಲ್ಲ ಯೂಸ್ ಮಾಡುದಿಲ್ಲ. ಕಾಯಿ ಯೂಸ್ ಮಾಡೋಕಿಲ್ಲ. ಕಾಯಿಗೆ ತುಂಬಾ ರೇಟ್. ಅದು ಕಾಯಿ ದೊಡ್ಡ ತೆಂಗಿನಕಾಯಿ ಎಲ್ಲ ಸಿಗುದಿಲ್ಲ. ಅದಕ್ಕೆ ಇವರು ತೆಂಗಿನಕಾಯಿ ಎಲ್ಲ ಇಲ್ಲಿ ಯಾರು ಯೂಸ್ ಮಾಡುದಿಲ್ಲ. ಅವ್ರು ಹೆಂಗ್ ಮಾಡ್ತಾರೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತೆ. ಓಕೆನಾ. ಇಲ್ಲಿ ಇವತ್ತು ಮೀನಿನ ಮೊಟ್ಟೆ ಅಂದ್ರೆ ಮೀನಿನ ತತ್ತಿದು ಫ್ರೈ ಮಾಡ್ತಾ ಇದ್ರು. ಫಸ್ಟ್ ಇಲ್ಲಿ ಆನಿಯನ್ ಫ್ರೈ ಮಾಡ್ತಾ ಇದ್ರು. ಆನಿಯನ್ ಫ್ರೈ ಆದ್ಮೇಲೆ ಅದಕ್ಕೆ ಟರ್ಮೆರಿಕ್, ಚಿಲ್ಲಿ ಪೌಡರ್, ಅದಾದ್ಮೇಲೆ ಗರಂ ಮಸಾಲ ಎಲ್ಲಾನು ಹಾಕಿ ಫ್ರೈ ಮಾಡ್ತಾ ಇದ್ರು. ನಾನ್ ನಿಮ್ಗೆ ಜಸ್ಟ್ ಹೇಳ್ತಾ ಹೋಗ್ತೆ. ಅತ್ತೆ ಹೇಳಿದ್ರು ಆದ್ರೆ ಅದು ವಾಯ್ಸ್ ರೆಕಾರ್ಡ್ ಆಗ್ಲಿಲ್ಲ. ಮೈಕ್ ಆಫ್ ಆಗಿತ್ತು. ಅಂದ್ರಿಂದ ಫುಲ್ ಸೌಂಡ್ ಬರ್ತಾ ಇತ್ತು ವಿಡಿಯೋ. ಇಲ್ಲಿ ಖಾರ ಪುಡಿ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ರ. ಇಲ್ಲಿ ಜಾಸ್ತಿ ಖಾರ ತಿಂತ್ರ. ನಾನ್ ಕಮ್ಮಿ ತಿನ್ನೋದ್ರಿಂದ ಅತ್ತೆ ಸ್ವಲ್ಪನೇ ಹಾಕಿದ್ರ ಚಿಲ್ಲಿ ಪೌಡರ್. ಅದಾದ್ಮೇಲೆ ಇವಾಗ ಮೀನಿನ ಮೊಟ್ಟೆನ ಆಡ್ ಮಾಡ್ತಾ ಇದ್ರ. ಅದನ್ನ ಫಸ್ಟನ್ನೇ ಅವರು ಅರಿಶಿಣ ಎಲ್ಲ ಹಾಕಿ ಬೇಯಿಸಿ ಇಟ್ಟಿದ್ರೆ ಸೈಡ್ ಅಲ್ಲಿ. ಇವಾಗ ಅದನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ರು. మా అమ్మ మా తమ్ముడు మా అప్పయ్య మంచిగా ಮಾಡ್ತೇನೆ. ಇವಾಗ ರೆಡಿ ಆಯ್ತಾ ಮೀನಿನ ಮೊಟ್ಟೆ ಪಲ್ಯ. ಹಾಗೆ ನಿಮ್ಗೇನಾದ್ರೂ ಸಿಕ್ಕಿದ್ರೆ ಒಂದ್ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಊಟ ಮಾಡುದು. ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.